ಕಲಾಪ್ರೇಮಿಗಳೇ, ನಾನು ನಿಮ್ಮ ಮದನ್ ಪಟೇಲ್. ಕೊಳಕು ಬೆಳಕು ವಿಶ್ವದ ಒಂದು ವಿಭಿನ್ನ ವಿಶೇಷವಾದ ರಿಯಾಲಿಟಿ ಶೋ. ಇಲ್ಲಿ ಪ್ರತಿಭೆಗಳು ಹಾಡ್ಬೋದು, ಕುಣಿಬೋದು, ನಗಿಸ್ಬೋದು, ನಟಿಸ್ಬೋದು. ಅಷ್ಟೇ ಅಲ್ಲ, ಅವರಲ್ಲಿ ಅಡಗಿರೋ ಪ್ರದರ್ಶನ ಕಲೆಗಳಲ್ಲಿ ಕಲಾಶೋಧನೆ, ಪರಿವರ್ತನೆ, ಪ್ರದರ್ಶನವೇ ಈ ಕೊಳಕು ಬೆಳಕು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಕೊಳಕು ಬೆಳಕು. ಸ್ಲಮ್ ಏರಿಯಾ ನಿವಾಸಿಗಳಿಗೋಸ್ಕರನೇ ಈ ಸುಂದರ ವೇದಿಕೆ ಸಿದ್ಧವಾಗಿದೆ. ಇನ್ಯಾಕ್ ತಡ, ಕೊಳಕು ಬೆಳಕು ಕಾರ್ಯಕ್ರಮನ ಆರಂಭಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಕೊಳಕು ಬೆಳಕು. ಪ್ರತಿ ವಾರವೂ ಈ ವೇದಿಕೆ ಮೇಲೆ ನೂರಾರು ಜನ ತಮ್ಮ ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ಬರ್ತಾರೆ. ಹಾಗೆ ಆ ಟ್ಯಾಲೆಂಟ್ ಅನ್ನ ಜಡ್ಜ್ ಮಾಡೋದಕ್ಕೆ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇರ್ತಾರೆ. ಸ್ಯಾಂಡಲ್ವುಡ್ ನ ಉದಯೋನ್ಮುಖ ನಟಿ, ಈಗಾಗಲೇ ಗೋಕುಲ ಕೃಷ್ಣದಲ್ಲಿ ಅಭಿನಯಿಸಿರುವಂತಹ ಕಾವ್ಯ ನಮ್ಮ ಜೊತೆ ಇದ್ದಾರೆ. ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಿ. ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯಾಕೆಂದರೆ ಹೆಸರಲ್ಲೇ ನೀವು ನೋಡಬಹುದು, ಬೆಳಕು ಅಂತ ಇದೆ. ಅಜ್ಞಾನವನ್ನು ತೊಲಗಿಸೋದು ಬೆಳಕು. ಹಾಗೆ ಮದನ್ ಪಟೇಲ್ ಅವರು ಹಾಗೂ ಸುವರ್ಣ ನ್ಯೂಸ್ 24/7 ಅವರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ತಾ ಇದ್ದೆ, ಆವಾಗಲೇ ನೀವು ನಿಮ್ಮ ಮಕ್ಕಳನ್ನ ರೆಡಿ ಮಾಡ್ತಾಯಿದ್ರಿ ಕಲರ್ಫುಲ್ ಡ್ರೆಸ್ಸಸಲ್ಲಿ, ಮತ್ತು ಮೇಕಪ್ಪು, ಹೇರ್ ಸ್ಟೈಲು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಪ್ರತಿಯೊಬ್ಬರೂ ಹೀಗೆ ಥಿಂಕ್ ಮಾಡಿದ್ರೆ ನಮ್ಮ ಇಂಡಿಯಾ ಬರೀ ಇಂಜಿನಿಯರ್ಸ್, ಡಾಕ್ಟರ್ಸ್ ಮತ್ತು ಪೊಲೀಸ್ ಆಗಲಿ, ಲಾಯರ್ಸ್ ಆಗಲಿ ಪ್ರೊಡ್ಯೂಸ್ ಮಾಡೋದು ಅಲ್ಲದೆ ಕಲಾವಿದರನ್ನು ಕೂಡ ಹುಟ್ಟಾಕತ್ತೆ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾವುದೇ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ರು ಅದಕ್ಕೆ ಎನ್ಕರೇಜ್ ಮಾಡಿ ನೀವು ಅವರನ್ನು ಮುಂದೆ ತೊಗೊಂಬಂದರೆ ತುಂಬ ಆ ಮಗು ಕೂಡ ಬೆಳವಣಿಗೆ ಹೊಂದುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕೊಳಕು ಬೆಳಕು ಕಾರ್ಯಕ್ರಮದ ರೂವಾರಿ, ನಟ, ನಿರ್ದೇಶಕ, ಸಂಗೀತ ನಿರ್ದೇಶಕರಾಗಿರುವಂತಹ ಮದನ್ ಪಟೇಲ್ ಅವರು ನಮ್ಮ ಜೊತೆ ಇದ್ದಾರೆ. ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಈ ಕಾರ್ಯಕ್ರಮ ಕುರಿತು ಲೈವ್ ಪ್ರೋಗ್ರಾಮ್ನಲ್ಲಿ ನಾನು ಭಾಗವಹಿಸಿದ್ದೆ. ಚೈನಾದಿಂದ ಫೋನ್ ಮಾಡಿದ್ರು ಒಬ್ಬರು, ತಾವು ಇದ್ರಿ ನಮ್ಮ ಜೊತೆ ಆ ದಿನ. ಅವರು ಈ ಕಾರ್ಯಕ್ರಮನ ಭಾಳ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂಥೇಳಿ ಭಾಳ ಮೆಚ್ಕೊಂಡಿದ್ದಾರೆ. ಲಂಡನ್ನಿಂದ, ಅಮೇರಿಕದಿಂದ, ದೇಶ ವಿದೇಶಗಳಿಂದ ಈ ಕಾರ್ಯಕ್ರಮದ ಬಗ್ಗೆ ಅತಿ ಹೆಚ್ಚು ಒಂದು ಪ್ರೋತ್ಸಾಹದ ನುಡಿ ನಮಗೆ ಬರ್ತಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಎಲ್ಲ ಮಹಾನ್ ನಾಯಕರುಗಳು ಸಹ ಈ ಕಾರ್ಯಕ್ರಮವನ್ನು ಮೆಚ್ಕೊಂಡಿದ್ದಾರೆ. ಅದೇ ರೀತಿ ನಮಗೆ ಮೆಚ್ಚುಗೆ ಆಗ್ತಿರೋದೇನೆಂದರೆ, ಅತಿ ಹೆಚ್ಚೆಚ್ಚು ವಿಶೇಷವಾದ ಪ್ರತಿಭೆಗಳು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋಂಥ ಎಲ್ಲರಿಗೆ ನಾನು ಧನ್ಯವಾದ ಅರ್ಪಿಸಿ ಕಾರ್ಯಕ್ರಮ ಪ್ರಾರಂಭಿಸೋಣ. ಸುಮಿತ್ರಾ ಭರತನಾಟ್ಯಂ ಮೂಲಕ ತಮ್ಮ ಟ್ಯಾಲೆಂಟ್ ತೋರಿಸೋದಕ್ಕೆ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಸೊ ಸುಮಿತ್ರಾಗೆ ಈ ಚಪ್ಪಾಳೆ ತಟ್ಟೋದ್ರ ಮೂಲಕ ಎಲ್ಲರೂ ವೆಲ್ಕಮ್ ಮಾಡಿ. ಹಲೋ ಸುಮಿತ್ರಾ. ಹಲೋ ಸರ್. ಏನು ಮಾಡ್ತಿದ್ಯಾ? ನಾನು ಇವಾಗ ಫಸ್ಟ್ ಇಯರ್ BCom ಓದ್ತಾ ಇದ್ದೇನೆ. ಯಾಕೆ ಭರತನಾಟ್ಯನೇ ಕಲಿಬೇಕು ಅಂತ ನಿನಗನ್ನಿಸ್ತು? ಈ ಕಾಲದಲ್ಲಿ ಭರತನಾಟ್ಯಂ ತುಂಬ ಕಮ್ಮಿ ಆಗಿದೆ, ವೆಸ್ಟರ್ನ್ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ನಾನು ಕಲಿತಿದ್ದೇನೆ. ಗುಡ್, ಸ್ಟಾರ್ಟ್. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ, ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ, ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ, ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ, ಇಹ ಸ್ವಾಗತಂ ಕೃಷ್ಣ ಕೃಷ್ಣ.
ಶರಣಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಓಕೆ ಸುಮಿತ್ರಾ, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಕೇಳೋಣ. ಕಾವ್ಯ. ಹಾಯ್ ಸುಮಿತ್ರಾ. ಹಾಯ್ ಮ್ಯಾಮ್. ಓಕೆ, ನಿಮ್ಮ ಡಾನ್ಸ್ ತುಂಬ ಚೆನ್ನಾಗಿತ್ತು. ಭರತನಾಟ್ಯ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಭಾವ ರಾಗ ತಾಳ ಅಂದರೆ ನಾವು ಭಾವನೆಗಳನ್ನ ತೋರಿಸ್ಬೇಕು. ಅಲ್ಲಿ ಹಾಡಬಾರ್ದು, ಅದನ್ನು ನಾವು ಎಕ್ಸ್ಪ್ರೆಷನ್ಸ್ ಮೂಲಕ ತೋರಿಸ್ಬೇಕು. ಆ್ಯಂಡ್ ಅದು ಮೇಲ್ ವಾಯ್ಸ್ ಇರೋದ್ರಿಂದ ನೀವು ಹಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸಿದ್ದು. ನಿಮ್ಮ ಡಾನ್ಸ್ ಚೆನ್ನಾಗಿ. ಓಕೆ, ಸೊ ಮದನ್ ಸರ್. ಈ ಒಂದು ನಮ್ಮ ಕೊಳಕು ಬೆಳಗು ಕಾರ್ಯಕ್ರಮಕ್ಕೆ ಈ ರೀತಿ ನಮ್ಮ ಟ್ರೆಡಿಷ್ನಲ್ ಡಾನ್ಸ್ ಮಾಡ್ತಿದ್ದಾರೆ. ಭಾಳ ನನಗೆ ಖುಷಿ ಆಗ್ತಾಯಿದೆ. ತುಂಬ ಜನ ಓನ್ಲಿ ಫಿಲ್ಮಿ ಸಾಂಗು ಇಂಥದನ್ನು ನಡುವೆ ನಮ್ಮ ಒಂದು ಏನು ಸಂಪ್ರದಾಯವನ್ನು ಉಳಿಸಂಥ ಬೆಳೆಸೋಂಥ ಕಲೆಯನ್ನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ. ಬಹಳ ಕಡಿಮೆ ಜನ ಬರ್ತಿದ್ದಾರೆ. ಬಹುಶಃ ನನಗನ್ಸುತ್ತೆ ಒಂದು 10ರಿಂದ 15 ಜನ ಬಂದಿರ್ಬೋದು. ನಿಮ್ಮಲ್ಲಿರುವಂಥ ಒಂದು 12 ಜನರನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಖಂಡಿತವಾಗಿ ನೀವು 12 ಜನರಲ್ಲಿ ಒಬ್ಬರಾಗಿದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸುಮಿತ್ರಾ ಅಂತ. ಮಮ್ಮಿ ಹೆಸರು ಭಾಗ್ಯಮ್ಮ, ಅಪ್ಪನ ಹೆಸರು ಪ್ರಕಾಶ್. ನಾವು ತುಂಬ ಅಂದರೆ ಮುಂಚೆ ತುಂಬ ಕಷ್ಟದಲ್ಲಿದ್ವಿ ಭಾಳ. ಆದರೂ ಕೂಡ ಮನೆಗೆ ಯಜಮಾನರು ಕೆಲಸಕ್ಕೆ ಹೋಗ್ತಿದ್ದಾರೆ, ಅಂದರೆ ಗಾರ್ಡನ್ ಕೆಲಸ. ತುಂಬ ತೊಂದರೆಯಲ್ಲಿದ್ದೀವಿ ನಾವು ಕೂಡ. ಅಪ್ಪ ಒಬ್ಬರೇ ಮನೇಲಿ ದುಡಿಯೋದು, ಅಮ್ಮ ಪೂಜಾರಿ ಕೆಲಸ ಮಾಡ್ತಾರೆ. ಅಪ್ಪ ಅಮ್ಮನೇ ನಮ್ಮನ್ನು ಸಾಕಿ ದುಡಿಸಿ ಇಲ್ಲಿವರೆಗೂ ಇಲ್ಲಿ ಮಟ್ಟಿಗೂ ತಂದಿದ್ದಾರೆ. ತುಂಬ ತೊಂದರೆಯಲ್ಲಿದ್ದು ಭಾಳ ಕಷ್ಟದಿಂದ ಬಂದು ನಮ್ಮ ಮಕ್ಕಳು ಕೂಡ, ನಮ್ಮ ಮಗಳನ್ನ ಭರತನಾಟ್ಯ ಮುಂಚೆ 10 ವರ್ಷದಿಂದ ಹೋಗ್ತಾ ಇದ್ಲು. ನಮಗೆ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟಾಪ್ ಮಾಡಿದ್ದೆ. ಎಕ್ಸಾಮ್ ಕೂಡ ಕಟ್ಟಲಿಲ್ಲ ನಾನು. ನಮ್ಮ ಅಣ್ಣ ಓದ್ತಿದ್ದಾನೆ, ನಾನು ಓದ್ತಿದ್ದೇನೆ. ಸೆಕೆಂಡ್ PUC ಡಿಸ್ಕಂಟಿನ್ಯೂ ಕಾರಣ ಬಂದು ನಮ್ಮ ಮನೇಲಿ ತುಂಬ ಕಷ್ಟ ಆಯಿತು. ಅದರಿಂದ ನಾನು ಓದೋಕ್ಕಾಗಿರಲಿಲ್ಲ. ನಮ್ಮ ತಂದೆಗೆ 5,000 ರೂಪಾಯಿ ಬರುತ್ತೆ. ಅದರಲ್ಲಿ ನಾನು ಬುಕ್ಸು ಅದೆಲ್ಲ ತೊಗೊಳಕ್ಕಾಗಲ್ಲ. ಅದು ನಮ್ಮ ಮನೆ ಖರ್ಚಿಗೆ ಅದಕ್ಕೆ ಸಾಲಲ್ಲ. ಕಾಲೇಜಲ್ಲೂ ಸಹ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಓದೋಕ್ಕೆ. ಶಶಿಕುಮಾರ್ ಈಗ ಫ್ಯೂಷನ್ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿ. ಹಲೋ ಶಶಿಕುಮಾರ್, ಏನು ಮಾಡ್ತಾ ಇದ್ದೀರಾ? ಸರ್ ನಾನು BCom ಕಂಪ್ಲೀಟ್ ಆಗಿದೆ. ನಿಮ್ಮ ತಂದೆಯವರು ಏನು ಮಾಡ್ತಿದ್ದಾರೆ? ಕಾರ್ಪೆಂಟ್ರಸ್ಸು. ನಿಮ್ಮ ತಾಯಿಯವರು? ಹೋಮ್ ವೈಫ್. ಹೌಸ್ ವೈಫ್. ಓಕೆ. ಹೂ ಈಸ್ ಯುವರ್ ಮಾಸ್ಟರ್? ಇಟ್ಸ್ ಗಂಗಾ ಮಿಸ್ಟರ್ ಕಂಟಿ. ಆಲ್ ದಿ ವೆರಿ ಬೆಸ್ಟ್. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ, ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಗೌರಮ್ಮ ಮಾರಮ್ಮ ಆಟಲ್ಲಿ ಇಂಥಮ್ಮ ಎಂದಿಗೂ ಆಸದ ಪ್ರೀತಿಯ ಸಿರುತ್ತಮ್ಮ. ಹೇಳುವೆನು ಪ್ರೀತಿ ಮಾಡುವೆನು, ಏನೇ ಜಗಳ ಆಡಿದರು ಕೊನೆಯಲ್ಲಿ ನಾನೇ ಸೋಲುವೆನು. ಬಾರೆ
ಸೊ ಶಶಿ, ಚೆನ್ನಾಗಿ ಕುಣಿದಿದ್ದೀರಾ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಿಮ್ಮ ಡ್ಯಾನ್ಸ್ ಹೇಗಿತ್ತು ಅಂತ ಕೇಳೋಣ. ಕಾವ್ಯ, ಇನ್ನೂ ಸ್ವಲ್ಪ ಓಪನ್ ಆಗಿ ಮಾಡಿ. ಇವಾಗ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ಹೆಂಗೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ ಸ್ಟೈಲು. ಸ್ಟೆಪ್ಸು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಪ್ಡೇಟೆಡ್ ಆಗಿರಬೇಕು. ಇವಾಗ ತುಂಬ ಲೈಕ್ ಬೇರೆ ಬೇರೆ ಫಾರ್ಮ್ಸ್ ಎಲ್ಲ ಬಂದಿದೆಯಲ್ಲ, ಸೊ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಕೊರಿಯೋಗ್ರಫಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಮದನ್ ಸರ್, ನನ್ನ ಅತ್ಯಂತ ಫೇವ್ರೆಟ್ ಸಾಂಗ್ ಅದು, ಯಾರೇ ನೀನು ರೋಜಾ ಹೂವೆ. ಬಟ್ ಏನಂದರೆ, ನೀವು ಏನು ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಪೂರಕವಾಗಿ ಕಾಸ್ಟ್ಯೂಮ್ನು ಚೇಂಜ್ ಮಾಡಿದರೆ ಭಾಳ ಚೆನ್ನಾಗಿದೆ. 2-3 ವೀಕ್ಸ್ ಬ್ಯಾಕ್ ಕೆಲವು ಹುಡುಗರು ಮಾಡಿದ್ರು, ಫ್ಯೂಷನ್ನೇ ಮಾಡಿದರು. ಎವ್ರಿ ಸಾಂಗ್ ದೇ ಹ್ಯಾವ್ ಚೇಂಜ್ ದ ಕಾಸ್ಟ್ಯೂಮ್ ಆಲ್ಸೋ. ಅದನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ರವಿಚಂದ್ರನ್ ಆವತ್ತಿನ ಸ್ಟೆಪ್ಸು, ಆಮೇಲೆ ಇವಾಗ ಮಾಡಿದಂಥ ಸ್ಟೆಪ್ಸ್, ಆ ಬದಲಾವಣೆ ಚೆನ್ನಾಗಿದೆ. ಅದು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ, ಮುಂದೆ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ.